134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹೊಸ ಸಮಿತಿ ರಚನೆ ಕುರಿತು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ವಿಶ್ವರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಸಮಿತಿ ಕಾಳಗಿ ವತಿಯಿಂದ ರೋಹಿತ್ ಎಂ. ನಾಗೂರ್ 133ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕಾಳಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ದಿನಾಂಕ ನಿಗದಿಪಡಿಸುವ ಕುರಿತು ಸಭೆ ಕರೆಯಲಾಗಿತ್ತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಧ್ಯಕ್ಷ ರೋಹಿತ್ ಎಂ. ನಾಗೂರ್ ಅವರ ನೇತೃತ್ವದಲ್ಲಿ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ಹಿತೈಷಿಗಳು, ದಲಿತ ಪರ ಸಂಘಟನಾಕಾರರು, ದಲಿತ ಮುಖಂಡರು ಮೆಚ್ಚುವಂತೆ 133ನೇ ಜಯಂತಿಯನ್ನು ಮೆರವಣಿಗೆಯೊಂದಿಗೆ ತುಂಬಾ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಜರುಗುವುದರ ಜೊತೆಗೆ ಅಂಬೇಡ್ಕರ್ ಅನುಯಾಯಿಗಳಿಂದ ಅನೇಕ ಅರ್ಥಪೂರ್ಣ ವಿಚಾರಗಳು ಕಾಳಗಿ ತಾಲೂಕಿಗೆ ಮಾದರಿಯಾಗಿದ್ದವು. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಇನ್ನೂ ವಿಜೃಂಭಣೆಯಿಂದ ಜರುಗಲಿ ಎಂದು ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಹೊಸ ಸಮಿತಿ ರಚನೆ ಮಾಡಲು ಸಮಿತಿಯ ಸರ್ವ ಸದಸ್ಯರ ವಿಚಾರಣೆಯೊಂದಿಗೆ ದಿನಾಂಕ 26/3/2025ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಾಳಗಿಯಲ್ಲಿ ಸಭೆ ಸೇರಿಸಬೇಕು ಹಾಗೂ ಈ ಸಭೆಗೆ ಅತಿ ಹೆಚ್ಚು ಉತ್ಸಾಹದಿಂದ ದಲಿತ ಬಾಂಧವರು, ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಸಮಿತಿ ರಚನೆಗೆ ಸಹಕರಿಸಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಸಮಿತಿ ಗೌರವ ಅಧ್ಯಕ್ಷರಾದ ಮಹೇಂದ್ರ ಕೊಳ್ಳಿ ಅವರು ತಿಳಿಸಿದರು ಹಾಗೂ ನಾಗರಾಜ್ ಬೇವಿನಕಾರ್ ಅವರು ಅನೇಕ ವಿಷಯದ ಬಗ್ಗೆ ಮಾತನಾಡಿದರು. ನನ್ನ ಹೆಸರು ನಾಗರಾಜ್ ಬೇವಿನಕಾರ್ ಅಂತ, ದಲಿತ ಸೇನೆ ಕಾಳಗಿ ತಾಲೂಕು ಅಧ್ಯಕ್ಷ ಹಾಗೂ ಯುವ ಹೋರಾಟಗಾರರು, ಸಂಘಟನಾಕಾರರು, ಕಾಳಗಿ ತಾಲೂಕು. 134ನೇ ಜಯಂತ್ಯೋತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಣೆ ಮಾಡುವ ಪೂರ್ವಭಾವಿ ರೋಹಿತ್ ಎಂ. ನಾಗೂರ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಕೊಳ್ಳಿ ಅವರ ಸಮ್ಮುಖದಲ್ಲಿ ಮತ್ತು ಬಸವರಾಜ್ ಹೊಸಮನಿ, ಬಾಬುರಾವ್ ಡೊಣ್ಣೂರ್ ಹಾಗೂ ಕಕ್ಕಲಪ್ಪ ಅಂಕನ್ ಹಾಗೂ ಇನ್ನಿತ ಸಮಾಜ ಮುಖಂಡರ ಸಮ್ಮುಖದಲ್ಲಿ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಪತ್ರಿಕಾ ಪ್ರಕಟಣೆ ಕರೆಯಲಾಗಿದೆ. ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ರೋಹಿತ್ ಅವರ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ಏನಪ್ಪ ಅಂತಂದ್ರೆ ಜಯಂತ್ಯೋತ್ಸವ ಹೋದ ವರ್ಷ ಆಚರಣೆ ಮಾಡಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಹಾಗೂ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಹಳ್ಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ವಾಲ್ಪೋಸ್ಟ್ಗಳನ್ನು ಅಂಟಿಸೋದ್ರ ಮುಖಾಂತರವಾಗಿ ಬಹು ವಿಜೃಂಭಣೆಯಿಂದ ಜನಸಂಖ್ಯೆಯನ್ನು ಸೇರಿಸಿ ಪ್ರತಿ ವರ್ಷದಂತೆ 133ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿವಿ. ಮುಂದೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜೀವಂತ ಇಡುವ ದೃಷ್ಟಿಯಿಂದ ಏನಪ್ಪ ಅಂತಂದರೆ ಇವತ್ತಿನ ದಿವಸ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಏನು ಕಾರ್ಯಕ್ರಮ ಮಾಡುವ ನಿಮಿತ್ತವಾಗಿ ಪತ್ರಿಕಾ ಪ್ರಕಟಣೆ ಕರೆಯಲಾಗಿದೆ. ಈ ಒಂದು ಪ್ರಕಟಣೆಯಲ್ಲಿ ಏನಪ್ಪ ಅಂತಂದ್ರೆ ಪತ್ರಿಕಾ ಪ್ರಕಟಣೆಯಲ್ಲಿ 133ನೇ ಜಯಂತ್ಯೋತ್ಸವದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಕೊಳ್ಳಿ ಅಣ್ಣನವರು ಈ ಒಂದು ಪ್ರಕಟಣೆಯ ವಿಷಯವನ್ನು ಕುರಿತು ಮಾತನಾಡಬೇಕಂತ ಅವರು ಕೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾಳಗಿ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಪ್ರಯುಕ್ತ ಕಾಳಗಿ ಪ್ರವಾಸ ಮಂದಿರದಲ್ಲಿ 133ನೇ ಜಯಂತ್ಯೋತ್ಸವ ಮಾಜಿ ಅಧ್ಯಕ್ಷರಾದಂಥ ಎಂ. ರೋಹಿತ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನು ನಿಯೋಜಿಸಲಾಗಿದ್ದು, ಈ ಸಭೆಯಲ್ಲಿ ಕಾಳಗಿ ತಾಲೂಕಿನ ದಲಿತ ಮುಖಂಡರಾದ ಬಸವರಾಜ್ ಹೊಸಮನಿ ಮತ್ತು ಅದೇ ರೀತಿಯಾಗಿ ದಲಿತ ಸೇನೆಯ ತಾಲೂಕು ಸಂಚಾಲಕರಾದಂಥ ನಾಗರಾಜ್ ಬೇವಿನಕಾರ್ ಮತ್ತು ದಲಿತ ಸೇನೆಯ ಜಿಲ್ಲಾ ಮುಖಂಡರಾದಂಥ ಕಕ್ಕಲಪ್ಪ ಅಂಕನ್, ಮಾಜಿ ಜನ ಸಮಿತಿಯ ಅಧ್ಯಕ್ಷರಾದಂಥ ಸಿದ್ದು ನಾಗೂರ್, ಬಾಬುರಾವ್ ಡೊಣ್ಣೂರ್, ಅನಿಲ್ ಗಂಜಗಿರಿ ಇವರ ಸಮ್ಮುಖದಲ್ಲಿ ಬರುವ 26/3/2025ರಂದು ಒಂದು ಸಭೆಯನ್ನು ನಿಗದಿ ಮಾಡಲಿದ್ದು, ಈ ಸಭೆಗೆ ಇಡೀ ಕಾಳಗಿ ತಾಲೂಕಿನ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ದಲಿತ ಹಿರಿಯ ಮುಖಂಡರು ಮತ್ತು ಸಂಘಟನೆಕಾರರು ಈ ಒಂದು ಹೊಸ ಸಮಿತಿಯ ರಚನೆಗೆ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನೆರವಿಗಾಗಿ ಒಂದು ನೂತನ ಸಮಿತಿಯನ್ನು ರಚನೆ ಮಾಡಿಕೊಡಲು ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ನಾನು ಮಹೇಂದ್ರ ಕೊಳ್ಳಿ, ಗೌರವಾಧ್ಯಕ್ಷರು 133ನೇ ಸಮಿತಿ ಕಾಳಗಿ. ಸಂದರ್ಭದಲ್ಲಿ ಬಾಬುರಾವ್ ಡೊಣ್ಣೂರು, ಸಿದ್ದು ನಾಗೂರ್, ಬಸವರಾಜ್, ಕತ್ಲಪ್ಪ ಅಂಕನ, ಅನಿಲ್
ಗಂಜಿಗಿರಿ, ಸೂರ್ಯಕಾಂತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.